ಲೈಕ್ ಮಾಡಿ. ಓ ಇದು ಕ್ರೇಜ್ ನೋಡಿ. ಸ್ವಲ್ಪ ನೀರು ಹಾಕ್ಬೇಕು. ನೀರ್ ಬೇಡ, ಟೇಸ್ಟ್ ಮಾಡ್ಸು ಸಾಕು, ಆಮೇಲೆ ಅವೇ ಬಿಡಲ್ಲ. ಬಲ್ಲಿ ಎಲ್ಲ ಬಲ್ಲಿ ಕಾಫಿ ಕುಡಿಯೋಣ. ಬರೀ ಬರಗಾಲಕ್ಕೆ ಕುಡಿದಿಂಗ್ ಬಂದಿರೋದು ಬಾಡಿ ನೋಡಿ. ಅನ್ಶೇನು ಇಂಥವ್ ತಿಂದು ಕಾಟಿ ಬಾಡಿ. ಹಲಸಿನ ಹಣ್ಣು ನಮ್ಗೆ. ಈ ಮರದ ಹಲಸಿನಕಾಯಿ ಹಣ್ಣಾಗಿಲ್ಲ, ಇವರೇ ಕಡ್ದಿರೋದು. ಏನಕ್ಕೆ ಬ್ರೋ ಇದು ಊಟ? ಅದಕ್ಕೆ ಹೆಲ್ಪ್ ಆಗ್ಲಿ ಮತ್ತೆ ಕೈಗೆ ಮೇಣ ಆಗ್ದಿರಂಗೆ ಇಟ್ಕೊಳ್ಳೋದು. ಏನೇನು ರೆಡಿ ಮಾಡ್ಕೋಬೇಕು? ಏನಿಲ್ಲ, ಕೋಲ ಮೊದಲಿಗೆ ಈ ಥರ ರೆಡಿ ಮಾಡ್ಕೊಂಡ್ರೆ ನಮಗೆ ಕೈಗೆ ಮೇಣ ಆಗಲ್ಲ. ಮತ್ತೆ ಹಲಸಿನಕಾಯಿ ಜೊತೆ ಈಸಿ ಆಗುತ್ತೆ. ಸೊ ಅದಕ್ಕೆ ಫಸ್ಟು ಊಟನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ. ಆಮೇಲೆ ಹಿಂಗೆ ಎತ್ತಿ ಸ್ಟ್ರೈಟ್ ಹಿಡ್ದು ಹಂಗೆ ಕಡ್ಕೊಂಡು ತುದಿ ಕಡ್ಕೊಳೋದು. ತಾಳೆ ಇದಾವೆ ಹೆಂಗೋ. ಸೂಪರ್ ಆಗಿ ಹಣ್ಣಾಗಿದೆ, ಬಲ್ತಿದೆ. ತಿಂತೀರಿ ನೋಡಿ, ಹೇಳಿ ಬ್ರೋ, ಪ್ರೋಸೆಸ್ ಹೇಳಿ ಬ್ರೋ. ಕಡಿಯೋದ ಪ್ರೋಸೆಸ್ ಏನಿಲ್ಲ, ಊಟ ಒಂದು ಕಿತ್ಕೋಬೇಕು, ಹೊಡಿಬೇಕು ಅದಕ್ಕೆ. ಇದು ಬೀಳುವನ ಬಕ್ಕೆನ? ಬಕ್ಕೆ ಬೀಳುವ ಅಂದ್ರೆ ಏನು ಅಂತ ಏನು ವ್ಯತ್ಯಾಸ ಏನು ಬ್ರೋ? ವ್ಯತ್ಯಾಸ ಏನಿಲ್ಲ, ಬಕ್ಕೆ ಆದ್ರೆ ಚೆನ್ನಾಗಿರುತ್ತೆ, ಗಟ್ಟಿ ತೋಳೆ ಚೆನ್ನಾಗಿ ಸಿಗುತ್ತೆ ಸುಲಿದ್ರೆ. ಬೀಳುವ ಆದ್ರೆ ಮೆತ್ತಗಿರುತ್ತೆ. ಬೀಳುವ ಹಣ್ಣು ತಿನ್ನಕ್ಕೆ, ಕಾಯಿ ತಿನ್ನಕ್ ಚಂದ. ಅದು ಕಾಯಿ, ಅದು ಬೀಳುವ ಕಾಯಿ ತಿನ್ನಕ್ ಚಂದ, ಹಣ್ಣು ತಿನ್ನಕ್ ಚೆನ್ನಾಗಿರಲ್ಲ. ಇದು ಹಣ್ಣು ತಿನ್ನಕ್ಕೂ ಚಂದ. ಹಣ್ಣನ್ನು ತಿನ್ಬೋದು, ಕಾಯಿನೂ ತಿನ್ಬೋದು, ಎರಡು ತಿನ್ಬೋದು. ಅವ್ರೇನಾರು ಸ್ಕೆಚ್ ಹಾಕಿದ್ರೆ ಏನೋ ಕೆಳಗಕ್ಕೆ ನಾವು ಕೆಳಗಿದೀವಿ. ಇದ್ರ ಜೊತೆಗೆ ಏನೇನಿದ್ರೆ ಚೆನ್ನಾಗಿರುತ್ತೆ ಬ್ರೋ? ಹುಳಿ, ಎರಳಿಕಾಯಿ, ದೊಡ್ಲಿಕಾಯಿ ಹುಳಿ. ದೊಡ್ಲಿಕಾಯಿ ಎಷ್ಟು ಚೆನ್ನಾಗಿ ಬರಲ್ಲ, ಎರಳಿಕಾಯಿ ಹುಳಿ ಎಲ್ಲ ಇದ್ರೆ ಸೂಪರ್ ಆಗುತ್ತೆ. ಜೊತೆಗೆ ಖಾರ ಪುಡಿ, ಉಪ್ಪಿದ್ರೆ ತಿನ್ಬೋದು. ಫೈನಲಿ ಪರ್ಫೆಕ್ಟ್ ಆಗಿ ಕಡಿತಿದ್ದಾರೆ ಮಿಸ್ಟರ್ ಪರ್ಫೆಕ್ಷನ್ ಮನೋಜ್ ಅವರು. ಇದೇ ಮನೆ ಎಲ್ಲ ಕಾಯ್ತಾ ಇದಾರೆ. ಹೋದ್ರೆ ಒಂದ್ ಪೀಸ್ ಸಿಗಲ್ಲ, ನಾವ್ ಇಲ್ಲೇ ತಿನ್ಕೊಂಡ್ರೆ ಬೆಸ್ಟು. ಹುಳಿ ರೆಡಿ ಮಾಡ್ರಪ್ಪ, ಹುಳಿ ರೆಡಿ ಮಾಡಿಸ್ಬೇಕಾ? ಇಲ್ಲಾಂದ್ರೆ ಚಪ್ಪೆ ಕೊಚ್ಚು ನೀಟಾಗಿ. ಇದು ವರ್ಷಕ್ಕೆಲ್ಲ ನೀವು ಟಿಶ್ಯೂ ಯೂಸ್ ಮಾಡ್ತೀರಾ ಬ್ರೋ? ಟಿಶ್ಯೂ ಎಲ್ಲ ಎಲ್ಲಿ ಲೋಕಲ್ ಬೇಲಿ ಸೊಪ್ಪು. ಹುಲ್ಲು ಇದ್ರೆ ಆಗುತ್ತೆ, ಬಿಳಿ ಹುಲ್ಲು. ನಾವು ಜಾಸ್ತಿ ಕಾಡಿಗೆ ಹೋಗೋದಲ್ಲ, ಕಾಡಲ್ಲಿ ಸೊಪ್ಪು ಸಿಗ್ತದೆ, ಹಾಗಾಗಿ ಲೋಕಲ್ ಬೇಲಿ ಸೊಪ್ಪೆಲ್ಲ ಯೂಸ್ ಮಾಡ್ತೀವಿ. ಬೆಸ್ಟ್. ಕೊಪ್ಪರೆಣ್ಣೆ ಸ್ವಲ್ಪ ಹಚ್ಕೊಂಡ್ರೆ ಕೈಗೆ ಒಳ್ಳೇದಲ್ಲ. ಸಿಗ್ಬೇಕಲ್ಲ ಟೈಮಲ್ಲಿ. ಮನೆ ಹತ್ರ ಆದ್ರೆ ಕೊಪ್ಪರೆಣ್ಣೆ ಎಲ್ಲ ಸಿಗುತ್ತೆ. ಉಪ್ಪು ಖಾರ ರೆಡಿ ಮಾಡಿಸ್ಲಾ? ನಿಮ್ಮ ಮದ್ವೆ ಮನೆಯವ್ರು ಬರ್ತಾವ್ರಿ ಇಲ್ಲೇ. ಇವ್ರೊಬ್ರಿಗೆ ಸಾಲಲ್ಲ ಅನ್ಸುತ್ತೆ ಕಣ ಅದು. ಬಲ ಭೀಮಾ ಚಾನು. ಹಳಸಿನಕಾಯಿ ಜೊತೆ ಉಪ್ಪು ಖಾರ ರೆಡಿ ಆಗ್ತಾ ಇದೆ. ಆ ಕಡೆ ಒಂದ್ ಕಡೆ. ಇಲ್ಲಿ ನೋಡಿ ಪಮ್ಮಿ ನೋಡಿ, ಇಲ್ಲಿ ಪಮ್ಮಿ ತಿಂತಿರೋದು. ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಸಬ್ಸ್ಕ್ರೈಬ್ ಮಾಡೋಣ. ಬುದ್ಧಿ ಓಡಾಕ್ತಾವಳೆ. ಆನು ಏನದು ಬಾಯ್ಲಿ? ಹಳಸಿನಕಾಯಿ ಬಿಟ್ಟೆಲ್ಲ ಹೋಗ್ತವ್ರೆ ನೋಡಿ. ಇಲ್ಲಿ ಒಳಗೆ ನುಗ್ಗಿ ಏನೋ ಮಾಡ್ತಾ ಇದ್ದಾರೆ. ಹಾವು ಹಿಡಿತಿದ್ದೀರಾ ಬ್ರೋ? ಅವು ಯಾವ ಹಾವು ಇಷ್ಟ ಬ್ರೋ? ನನಗೆ ಉದ್ದದ್ದು ಬ್ಲಾಕ್ ಕಲರ್ ಬಂದ್ರೆ ಭಾರಿ ಇಷ್ಟ. ಎಷ್ಟು ಉದ್ದ ಇರ್ಬೇಕು ಅದು? ಸುಮಾರು ಒಂದು 6 ಅಡಿ ಉದ್ದ ಇರಬೇಕು. ಓ, ನಾನು ಇಂಚ್ ಲೆಕ್ಕದಲ್ಲಿ ಹೇಳ್ತೀರಾ ಅನ್ಕೊಂಡೆ, ಅಡಿ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಾ. ಹಿಂಗೆ ಹಿಡ್ಕೋಬೇಕು. ಮೊದಲಿಗೆ ಮೇಣವನ್ನು ಉಜ್ಜಬೇಕು. ಹೀಗೆ ಕ್ಲೀನಾಗಿ ನೋಡಿ ಹೋಗ್ತಾ ಇದೆ. ನೀಟ್ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಫುಲ್ ಹೈಜೆನಿಕ್ ಮೇಂಟೆನೆನ್ಸ್. ತಲೆ ಕೆಡ್ಸ್ಕೋಬಾರ್ದು ತಿನ್ನೋ ಟೈಮಲ್ಲಿ. ಏನೇನ್ ಸಿಗುತ್ತೆ ಎಲ್ಲ ತಿಂತಾ ಇರ್ಬೇಕು. ಹೌದು, ಜೀವನದಲ್ಲಿ ಕುಡಿಬೇಕ. ಜೀವನದಾಗ ಏನ್ ಶಾಂತ ಇರಲ್ಲ. ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಯಾವಾಗ ಇರ್ತೀವೋ ಯಾವಾಗ ಹೋಯ್ತೀವೋ. ಇನ್ನೊಂದ್ಸಲ ಇದು ನಮ್ ಸೇಫ್ಟಿಗೆ, ಕೈಗೆ ಮೇಣ ಅಂಟಬಾರ್ದು ಅಂತ. ಹೌದು ನೋಡ್ರಿ, ನೀಟಾಗಿ ಹೆಂಗ್ ಕಾಣ್ತಾ ಇದೆ. ಸ್ವಲ್ಪ ರೆಡ್ಡಿಶ್ ಇದೆಯಲ್ಲ, ಬಕ್ಕೆ ಅಲ್ವಾ, ಒಳ್ಳೆ ಕಲರ್ ಬಂದ್ಬಿಡುತ್ತೆ. ಚೆನ್ನಾಗಿ ಬಲ್ತಿದೆ. ಇದೆಲ್ಲ ನಮ್ ನಾಟಿ ಸ್ಟೈಲ್ ಹಳಸಿನಕಾಯಿ. ಇವಾಗೆಲ್ಲ ಬರ್ತಾ ಇದೆಯಲ್ಲ, ಅವೆಲ್ಲ ಬೇರೆ ಕಲರ್ ತರ. ಬೇರೆ ಕಲರ್ ಎಲ್ಲ ಹೈಬ್ರಿಡು. ಅಷ್ಟು ಪೋಷಕಾಂಶಗಳಿರಲ್ಲ, ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಬೆಳೆಸಿರ್ತಾರೆ.
ಇದು ನಾಟಿ ಗೊಬ್ಬರದಿಂದ ಬೆಳೆದಿರುವಂತಹ ನಾಟಿ ಹಲಸಿನಕಾಯಿ ನೋಡಿ. ಹಿಂಗೆ ಕರೆಕ್ಟಾಗಿ ಗೂಟ ಹೊಡೆಯೋದು ಕಲ್ತಿರ್ಬೇಕು ಫಸ್ಟ್ ಇದಕ್ಕೆ ಕೆಲಸ ಮಾಡ್ಬೇಕಂದ್ರೆ. ಅಪ್ಪು ಹೇಳು ಸಬ್ಸ್ಕ್ರೈಬ್ ಆಗಿ ಹೇಳೋ ಸಬ್ಸ್ಕ್ರೈಬ್ ಆಗಿ. ಹೇಳವ ಬೇಗ ನೀನು ಹಿಂಗೆ ಮಾಡಿದ್ರೆ ನಮ್ಮ ಆಡಿಯನ್ಸ್ ಸಬ್ಸ್ಕ್ರೈಬ್ ಆಗ್ತಾರ? ಹೇಳು ಬೇಗ. ಸೊ ನೆಕ್ಸ್ಟ್ ಪ್ರೊಸೆಸ್, ನೀಟಾಗಿರುವಂತಹ ಒಂದು ಚೀಲದ ಹತ್ರ ತಗೊಬಂದಿದ್ದೀವಿ. ನೀಟಾಗಿ ಕಡ್ದು ಚೋಳೆಗಳನ್ನು ತಿನ್ನಬೇಕು. ಇವನು ಬಂದ. ಓ ರೆಡಿ ಆಗಿದ್ದಾರೆ. ಹಿಂಗ್ ಕೇಳಿದ್ರೆ ಹೆಂಗೆ ಜನ? ಪೀಸು ಚಿಕ್ಕದಾಗಿ ಕಡಿಬೇಕಾ ದೊಡ್ಡದಾಗಿ ಕಡಿಬೇಕಾ ಮೀಡಿಯಂ ಇರ್ಲಾ? ಹಾ ಹಂಗ್ ಮಾಡ್ರಿ, ದೊಡ್ಡದಾಗಿ ಕಡೀರಿ. ಗಲೀಜಾಗದ ಬಟ್ಟೆ ಸುಮ್ಮನೆ ಕೊಟ್ರೆ ಬೆಸ್ಟ್ ಅನ್ಸುತ್ತೆ. ಹಂಗಲ್ಲ, ಇವ್ರೇ ಕೈಮ ಮಾಡ್ತಾವ್ರ ಇವರು. ನೋಡಿ ಕಡಿತಾನೀಗ ಹುಡುಗ. ಹಂಗೆ ಪೀಸ್ಗಳು ಹೊರಗಡೆ ಬಂದ್ಬೇಕು ನೋಡ ಹಿಂಗೆ. ಆಮೇಲೆ ಅಡ್ಡ ಹೊಡೆದ್ರೆ ಆಯ್ತು. ಬಲ್ತಿದ್ಯಾ? ಓ ಪಕ್ಕ ಬಲ್ತಿದೆ. ಹಿಂಗೆ ಟೇಸ್ಟ್ ಮಾಡಿ. ಉಪ್ಪು ಖಾರ ರೆಡಿ ಆಯ್ತಾ? ಬೆಂಗಳೂರು ಸೈಡಲ್ಲಿ ಸಿಗಲ್ಲ ಇದು. ಹೆಂಗಿದೆ ಟೇಸ್ಟ್ ನೋಡಿ. ಸಿಗಲ್ಲ. ಈ ನಾಟಿ ಸಕಲೇಶ್ಪುರದಲ್ಲಿ ಸಖತ್ತಾಗಿ ಟೇಸ್ಟ್ ಚೆನ್ನಾಗಿ ಮಾಡ್ಕೊಂಡು ತಿಂತಾರಲ್ಲ, ಬಹಳ ಸೂಪರ್ ಆಗಿದೆ, ಕ್ರೇಜಿ ಆಗಿದೆ. ಕ್ರೇಜಿ. ಇದಕ್ಕಿನ್ನೂ ಉಪ್ಪು ಖಾರ ಹಾಕಂದ್ರೆ ಸಖತ್ ಚೆನ್ನಾಗಿರುತ್ತೆ. ಒಂದೇ ಕಡೆ ಗೊತ್ತಾಗುತ್ತಲ್ಲ, ಟೇಸ್ಟ್ ಎಲ್ಲ ಬರುತ್ತೆ. ಸಿಟಿ ಕಡೆ ನೀವು ಏನೇ ಮಾಡಿರೋ ಟೇಸ್ಟ್ ಬರಲ್ಲ. ಅಲ್ಲ ಇದು ಬೆಳೆದಿರೋದು ಮಾಡೋದಲ್ಲ. ತಿನ್ನಿ ಬ್ರೋ, ಹೆಂಗಿದೆ ನೋಡ. ನಾನೇ ತಿನ್ಬೇಕಾ? ಒಂದು ಪೀಸ್ ತಿಂತೀನಿ. ಇದು ಬರ್ಲಿ ಉಪ್ಪು ಖಾರ. ನೀವು ಒಂದು ನೋಡಿ ಟೇಸ್ಟ್. ಇನ್ನು ಟೇಸ್ಟ್ ನೋಡಿಲ್ಲ ಬ್ರೋ. ಆಗಿರಿ ಬ್ರೋ, ಫುಲ್ಲು ಅಗದು ಜಿಗಿದು ನೋಡ್ಬೇಕು. ಹೆಂಗಿದೆ ಟೇಸ್ಟ್? ಏನನ್ಸ್ತು ನಿಂಗೆ? ಇದು ಸಿಗುತ್ತಾ ಹಾಸನಲ್ಲಿ? ಸಿಗುತ್ತಾ? ಕಾಯಿ ಸಿಗುತ್ತೆ ಈ ಥರ? ಹಣ್ಣ ಕಾಯ? ಹೌದಾ? ಬಾಯ್ಲಿ ಏಯ್ ತಿನ್ನು. ಹತ್ತಿಸ್ತೀನಿ ಬಾ. ನೀನು ತಿನ್ನು. ಇದು ತಿನ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ದೈನಿಕರು ಬಂದ್ರು. ಮತ್ತೆ ಖಾರ ತಂದಿದೀವಿ. ನಿಂಬೆ ಈ ಸದ್ಯಕ್ಕೆ ಎಳ್ಳಿಕಾಯಿ ಅಂತ ಬರ್ತದೆ, ಇಲ್ಲ ಇರೋ ಕಾರಣ ಲೆಮನ್ ನಿಂಬೆ ಹಣ್ಣೆ ಯೂಸ್ ಮಾಡ್ತಿದೀವಿ. ಓಕೆ. ಹಾಕೊಂಡು ಫುಲ್ ಹಿಂಡಿ ಫುಲ್ ಮಿಕ್ಸ್ ಮಾಡಿ ಅದನ್ನ ನೆಚ್ಕೊಂಡು ತಿಂತಾ ಇದ್ರೆ ನೀ ಫೋನ್ ಎಷ್ಟು ಸೈಜ್ ಹೇಳ ನಿಂದು ಕಾಚದ್ದು? ಓಕೆನಾ ಬ್ರೋ? ಓಕೆ. ಅಂದ್ರೆ ಇದು ಆಕ್ಚುಲಿ ಏನು ಸಾಲಲ್ಲ, ಇದು ನಿಂಬೆಹಣ್ಣು ಒಂದೇ ಇರೋದು. ಏನು ಮಾಡಂಗಿಲ್ಲ, ಅಡ್ಜಸ್ಟ್ ಮಾಡಬೇಕು ಬ್ರೋ. ರೋಡ್ ಸೈಡ್ ತಾಳ ಕೇಳೋ ಬ್ರಾಂಡೆಡ್ ಬೇಡ, ಕಾಸ್ಟ್ಲಿ ಆಗುತ್ತೆ. ಯಾವ ಬ್ರ್ಯಾಂಡ್ ಬ್ರೋ ಇದು? ಯಾವುದು? ಪೂಮಾ ಅಂತೆ. ರೋಡ್ ಸೈಡಲ್ಲಿ ಪಾಮ ಸಿಗುತ್ತೆ. ಅದೇ ಏನ್ ಬೈ? 100 ಜಾಸ್ತಿ ಆಯ್ತು. ಒಂದು 3 ಸಿಗುತ್ತಲ್ಲ ಅದ್ರಲ್ಲಿ. ಅಷ್ಟೊಂದು ಟೀ ಕುಡಿತಾರೇನಾ? ಹೆವಿ ಟೀ ಲವರ ನೀನು? ಯಾವ ಬ್ರ್ಯಾಂಡ್ ಕೇಳೋ? 360. ಅಯ್ಯೋ ಬಾಳ ಹೆವಿ ಆಯ್ತು ಕಣ, ಕಾಸ್ಟ್ಲಿ ಆಯ್ತಿದ್ದು. ಬೇಡ ಬಿಡು. ಇಲ್ಲಿ ಮನೇಲಿ ಅಂಬಾಜಿದು ಪಂಚ ಇದೆ, ಒಂದ್ 4 ಲಂಗೋಟಿ ಮಾಡ್ಕೊಂತೀನಿ ನಾನು. ಹೆಂಗಿದೆ ಟೇಸ್ಟು ಖಾರದ್ದು? ನೋಡ್ತಿರೋದಲ್ಲ, ತಿನ್ನಿ. ಸೂಪರ್ ಆಗಿತ್ತು ಮಾತ್ರ. ಈ ಟೇಸ್ಟ್ ನಾನು ಎಲ್ಲೂ ತಿನ್ನಿಲ್ಲ, ಸಖತ್ ಚೆನ್ನಾಗಿದೆ. ಹೆಂಗಿದೆ ಬ್ರೋ ಖಾರದ್ದು? ಬ್ರೋ ತಿಂತಾ ಇದ್ರ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ. ಅದು ಬೆಂಗಳೂರಿಂದ ಹಳ್ಳಿಗೆ ಬಂದು ತಿನ್ನೋಣ ಅನ್ಸ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲ್. ಸೀರಿಯಸ್ಲಿ ಎಲ್ಲ ತಿನ್ನಕ್ಕಾಗಲ್ಲ, ಆದ್ರೆ ಮಾತ್ರ ತಿನ್ನೋರು ಮಾತ್ರ ಸ್ವಲ್ಪ ಲೈಟ್ ಆಗಿ ತಿನ್ಬೇಕು ಫಸ್ಟ್ ಟೈಮ್ ತಿನ್ನೋರು. ಇಲ್ಲಾಂದ್ರೆ ಅಷ್ಟೊಂದು ಹಾಕಬೇಡಿ. ನಿಮ್ಮ ಮುಂದಿನ ಭವಿಷ್ಯ. ಖಾರ ಇದೆ, ಮೊದಲೇ ಶೀತ ಇದೆ. ಒಳ್ಳೆ ಖಾರ ತಿಂದ್ರೆ ಈ ಒಳಗಿರುವಂತ ಶೀತ ಕಿತ್ಕೊಂಡ್ ಬರ್ಬೇಕು, ಬೇರೆ ಕಡೆ ಬರ್ಬೇಕಷ್ಟ. ಹೆಂಗ್ ಅನ್ಸುತ್ತೆ ಹಂಗೆ ಹೇಳೋದು ಬ್ರೋ. ನೋಡೋಣ ನಮ್ಮನೆ ಅನ್ಸಲ್ವಾ? ಸಾಕಾಗಿದೆ ಟೇಸ್ಟು. ಬಟ್ ಇದು ಅಂಡಾದ್ಮೇಲೆ ಚೆನ್ನಾಗಿರುತ್ತೆ ತಾನೆ ಜಾಸ್ತಿ. ತಿಂದು ಹೇಳ್ಬೇಕು ಈಗ. ಅಲ್ಲಿ ಹೇಳ, ಅಲ್ಲಿ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ. ಅಲ್ಲಿ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಹುಡುಗರು ಬೆಳಿಬೇಕು. ನಿಧಾನ ಅದೇನದು ಹುಳಿ ಇವಾಗ ಫೀಲ್ ಆಗ್ತದೆ. ಸಕ್ಕದಾಗಿದೆ ಹುಳಿ. ಮಳೆ ಬಂತು. ಏನ್ ಬಂತು? ಏನು ಮಳೆ ಬಂತು? ಯಾಕೆ? ಅವನೇನ್ ಮಾಡ್ದೆ? ನಿಮ್ಮಮ್ಮ ನಾನು
ಮಳೆ ಬಟ್ಟೆ ತೆಗಿಯೋನು ಹೇಳು ಪಮ್ಮಿ ಹೇಳು. ಸೂಪರ್ ಇದೆ. ಇದು ಬೆಂಗಳೂರು ಸಿಗುತ್ತಾ ನಿಂಗೆ ಟೇಸ್ಟು? ಇಲ್ಲ ಸಿಗಲ್ಲ. ಈ ಊರಿಗೆ ಬರ್ಬೇಕು. ಹೇಳು ಪಮ್ಮಿ ಚೆನ್ನಾಗಿಲ್ವಾ? ಚೆನ್ನಾಗೈತೆ. 5 ನಿಮಿಷ ಬಿಸಿಲಿತ್ತು. ನೋಡಿ ವೆದರ್ ಹೆಂಗ್ ಅದೇನು ಮೋಡ. ಎಲ್ಲ ಬಲ್ಲಿ ಕಾಫಿ ಕುಡಿಯೋಣ. ಬಲ್ಲಿ ಎಲ್ಲ ಬಲ್ಲಿ ಕಾಫಿ ಕುಡಿಯೋಣ. ಯಾವ ಕಾಫಿ ಬಾವ? ಕಪ್ಪುದಾ? ಕಪ್ ಕಾಫಿ ಅಲ್ಲ, ನಾಟಿ ಕಾಫಿ. ನಾವ್ ಇಲ್ಲೇ ಬೆಳೆದು ನೋಡಿ ಕಾಫಿ ಗಿಡ. ನೀವೇ ಬೆಳೆದಿರೋದು? ಈ ಕಾಫಿ ಎಲ್ಲ ಗಿಡಕ್ಕಿತ್ತು, ಮೆಷಿನ್ ಕೊಟ್ಟು ಅರ್ದು ಅದರಲ್ಲಿ ರಿಯಾಲಿಟಿ ಕಾಫಿ ಕುಡಿಯೋದು. ಮಿಕ್ಸ್ ಪೌಡ್ರು ಗಿವ್ಡ್ರು ಆದರೆ ಯಾವ್ದು ಲೋಕಲ್ ಅಲ್ಲ. ಅಲ್ಲ ನೀವು ಹಾಲ್ ಹಾಕಿ ಕಾಫಿ ಕುಡಿತೀರಲ್ಲ ಬರೀ ಬರ್ಗಾಪಿ ಕುಡಿಯೋದು? ಬರ್ಗಾಪಿ ಕುಡ್ರೆ ಒಳ್ಳೇದು, ಬಹಳ ಆರೋಗ್ಯಕ್ಕೆ ಒಳ್ಳೇದು. ಬಹಳ ಹಂಗಿರೋವತ್ತು ನೋಡಿ ಬಾಡಿಯಲ್ಲಿ ಹೆಂಗ್ ಬಂದಿದೆ. ಜಿಮ್ ಬಾಡಿನ ಬರ್ಗಾಪಿ ಕುಡ್ದಿರೋ ಬಾಡಿ. ಬರ್ಗಾಪಿ ಕುಡ್ದಿಂಗ್ ಬಂದಿರೋದು ಬಾಡಿ ನೋಡಿ. ಅರ್ಶೇನು ಇಂಥವ್ ತಿಂದು ನಾವೆಲ್ಲ ಜಮ್ಮು ಪಮ್ಮಿ ಮಾಡಲ್ಲ. ನಾಟಿ ಬಾಡಿ. ನಾಟಿ ಬಾಡಿ. ಟೇಸ್ಟ್ ಮಾಡ್ಸು ಸಾಕು, ಆಮೇಲೆ ಅವೇ ಬಿಡಲ್ಲ. ಮದ್ವೆ ರಿವ್ಯೂ ಕೊಡ್ಬೇಕಿಲ್ಲಿ. ಹೆಂಗಿದೆ ಟೇಸ್ಟ್? ಹೆಂಗಿದೆ? ಏಯ್ ನೀನ್ ಬಾರ. ಅವ್ನ್ ಟೀ ಲವರು. ಅಲ್ಲಿ ಎಲ್ಲೋದ್ರು ಟೀ ಅವನು. ಹೇಳಿ ಎಲ್ಲ. ಹಾ ಎಲ್ಲರೂ ಹೇಳ್ಬೇಕು. ಬರ ಹೇಳ್ರಪ್ಪ ಎಲ್ಲ. ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ. ಈ ತರ ರೆಡಿ ಅಂದ್ರೆ ಓಡೋಗ್ತಾ ಸೈಡಿಗೆ. ಇಲ್ಲ ಬರ್ಬೇಕು. ಓ ಇದು ಕ್ರೇಜ್. ಓ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾತ್ರ ಹೇಳಿದ್ರು. ಹಾಗೆ ನಮ್ಮ ಬ್ರೋದು ಯೂಟ್ಯೂಬ್ ಚಾನಲ್ ಇದೆ. ಯಾವ ಯೂಟ್ಯೂಬ್ ಚಾನಲ್? ಮಿಸ್ಟರ್ RC ಕಿಡೋ ದೈನಿಕ್ ಅಂತ ಹೊಡೆದ್ರೆ ಬರುತ್ತೆ. ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿಲೂ ಹೀಗೆ ಎಲ್ಲ ರೀತಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿ ಜೀವನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಬಂದಾರ ಬಾಯ್ಸ್ ಎಲ್ಲ ಹಲಸಿನಕಾಯಿ ಬ್ರೋ. ಹಾರ್ಸ್ ಪವರ್ ಕುಣಿಗಲ್.